ಕರ್ನಾಟಕ ಇದರ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 3 ಧರ್ಮಗಳ ಗುರುಗಳು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಬಹುಶಃ ನಾವು ಅದರ ನಂತರ ಒಂದು ಕೇವಲ ಶುಭವನ್ನು ಹಾರೈಸುವುದಷ್ಟೇ ಮಾಡುವಂಥ ಕೆಲಸ ಮಾಡ್ತೇನೆ. ಬಹುಶಃ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ರಕ್ತದ ಅವಶ್ಯಕತೆ ಕಂಡು ಬಂದಾಗ ಇಂಥ ಸಂಸ್ಥೆಯನ್ನು ನಾವು ಸಂಪರ್ಕ ಮಾಡಿ ಅವರ ಮೂಲಕ ಆ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಈಗ ಕಾಣ್ತಾ ಇದ್ದೇವೆ. ಈ ಒಂದು ಸಂಸ್ಥೆ ನಾನು ಪ್ರಥಮವಾಗಿಲ್ಲ, ಇದಕ್ಕಿಂತ ಮೊದಲು ಕೂಡ ಇಂಥ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಬಹುಶಃ ಈಗ ನಮಗೆ ಈ ಒಂದು ತಂಡದಲ್ಲಿ ಅನೇಕ ಯುವಕರನ್ನು ಕಾಣ್ಬೋದು. ಬಹುಶಃ ಇವರು ಯಾರು ಕೂಡ ಕೆಲಸ ಇಲ್ಲದೆ ಅಥವಾ ಫ್ರೀಯಾಗಿ ಇಂಥ ಕೆಲಸ ಮಾಡುವಲ್ಲ, ತನ್ನೆಲ್ಲ ಬ್ಯುಸಿ ಶೆಡ್ಯೂಲನ್ನು ಬಿಟ್ಕೊಂಡು ಒಂದು ಸೇವೆಯನ್ನು, ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಬೇಕನ್ನತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂಥ ಒಂದು ಸಂಘಟನೆ ಇವತ್ತು 10 ವರ್ಷ ಪೂರೈಸಬೇಕಾಗಿದ್ದರೆ ಅದು ಜನರ ಒಂದು ಆಶೀರ್ವಾದ ಮತ್ತು ಇಂಥ ಒಂದು ಸಂಘಟನೆಯನ್ನು ಮಾಡಿದಾಗ, ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದಾಗ ಮಾತ್ರ ಇಂಥ ಒಂದು ಸಂಘಟನೆ 10 ವರ್ಷ ಕಾರ್ಯವೈಖರಿ ಮಾಡೋಕ್ಕೆ ಸಾಧ್ಯ ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೂಡ ನಾವು ಕಾಣ್ಬೋದು. ಬಹುಶಃ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ಯಾಕಂತೇಳಿ ಅನೇಕ ಜನರು ಇದ್ದಾರೆ, ಈಗ ಅತಿಥಿಗಳಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ಆಗಿರ್ತಕ್ಕಂಥ UT ಖಾದರ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸುವಂತಹ ಒಂದು ಸಂದೇಶ ಕೂಡ ಇದೆ. ಆದ್ದರಿಂದ ನನ್ನನ್ನು ಕರೆದಿದ್ದೀರಿ. ಬಹುಶಃ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸುವುದರೊಂದಿಗೆ ಎಲ್ಲ ಕಾರ್ಯಕ್ರಮ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನತಕ್ಕಂಥ ಸಂದೇಶ ಕೊಟ್ಟು ನನ್ನನ್ನು ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ